ಬಿಗ್ ಬಾಸ್ 13ನೇ ವಾರದ ರವಿವಾರದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಕೊನೆಯಲ್ಲಿ ಸ್ಪಂದನ ಹಾಗೂ ಮಾಳು ಈ ಇಬ್ಬರು ಸ್ಪರ್ಧಿಗಳು ಉಳಿದಿದ್ದು, ಈ ಇಬ್ಬರು ಸ್ಪರ್ಧಿಗಳಲ್ಲಿ ಒಬ್ಬ ಸ್ಪರ್ಧಿ ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಹಾಗಾದ್ರೆ 13ನೇ ವಾರದ ಡಬಲ್ ಎಲಿಮಿನೇಷನ್ ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಆ ಮತ್ತೊಬ್ಬ ಸ್ಪರ್ಧಿ ಯಾರು ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ನೋಡೋಣ 13ನೇ ವಾರದ ಡಬಲ್ ಎಲಿಮಿನೇಷನ್ ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಆ ಮತ್ತೊಬ್ಬ ಸ್ಪರ್ಧಿ ಯಾರೆನ್ನುವುದನ್ನ. 13ನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಒಟ್ಟು 10 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು, ಅದರಲ್ಲಿ ಶನಿವಾರದ ಸಂಚಿಕೆಯಲ್ಲಿ ಗಿಲ್ಲಿ, ಅಶ್ವಿನಿ ಹಾಗೂ ರಘು ಈ 3 ಸ್ಪರ್ಧಿಗಳು ಸೇಫ್ ಆಗಿದ್ದರು. ಇನ್ನು ರವಿವಾರದ ಸಂಚಿಕೆಯಲ್ಲಿ ಧನುಷ್, ರಾಶಿಕಾ, ಧ್ರುವಂತ್ ಹಾಗೂ ರಕ್ಷಿತಾ ಈ 4 ಸ್ಪರ್ಧಿಗಳು ಸಹ ಸೇಫ್ ಆಗಿದ್ದು, ಇನ್ನುಳಿದ ಮಾಳು ಹಾಗೂ ಸ್ಪಂದನ ಇವರಿಬ್ಬರಲ್ಲಿ 13ನೇ ವಾರದಲ್ಲಿ ಸೇಫ್ ಆಗಿದ್ದು ಯಾರು, ಹಾಗೆ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದು ಯಾರು ಅಂತ ನೋಡೋದಾದ್ರೆ, 13ನೇ ವಾರದ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಮಾಳು ಹಾಗೂ ಸ್ಪಂದನ ಇವರಿಬ್ಬರು ಕಾರಿನಲ್ಲಿ ಕುಳಿತುಕೊಂಡು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದು, ಇವರಲ್ಲಿ ಒಬ್ಬ ಸ್ಪರ್ಧಿ ಮತ್ತೆ ಮರಳಿ ಬಿಗ್ ಬಾಸ್ ಮನೆಯೊಳಗೆ ಬರಲಿದ್ದಾರೆ. ಹೌದು, ಮಾಳು ಹಾಗೂ ಸ್ಪಂದನ ಇವರಿಬ್ಬರಲ್ಲಿ ಯಾರು ಬಿಗ್ ಬಾಸ್ ಮನೆಗೆ ವಾಪಸ್ ಬಂದಿದ್ದಾರೆ ಹಾಗೂ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ ಅಂತ ನೋಡೋದಾದ್ರೆ, ಸ್ಪಂದನ ಹಾಗೂ ಮಾಳು ಇವರಿಬ್ಬರಲ್ಲಿ ಮಾಳು ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದು, ಸ್ಪಂದನ ಅವರು ಸೇಫ್ ಆಗಿರುತ್ತಾರೆ. ಹೌದು, 13ನೇ ವಾರದಲ್ಲಿ ಸ್ಪಂದನ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬರಲಿದ್ದಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಈಗ 13ನೇ ವಾರದ ಡಬಲ್ ಎಲಿಮಿನೇಷನ್ ನಲ್ಲಿ ಸೂರಜ್ ಹಾಗೂ ಮಾಳು ಇವರಿಬ್ಬರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರುವುದು ಪ್ರೇಕ್ಷಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೌದು, ಸ್ಪಂದನನ ಸೇಫ್ ಮಾಡಿ ಕಲರ್ಸ್ ಕನ್ನಡ ವಾಹಿನಿ ಹಾಗೂ ಬಿಗ್ ಬಾಸ್ ತಂಡದವರು ಎಲ್ಲೋ ಪಾರ್ಶಾಲಿಟಿ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರಿಂದ ಬಿಗ್ ಬಾಸ್ ಸೀಸನ್ 12ರ 13ನೇ ವಾರದ ಡಬಲ್ ಎಲಿಮಿನೇಷನ್ ನಲ್ಲಿ ಸೂರಜ್ ಹಾಗೂ ಮಾಳು ಇವರಿಬ್ಬರು ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದು, ಸ್ಪಂದನ ಅವರು ಸೇಫ್ ಆಗಿರುತ್ತಾರೆ. ಆದ್ರಿಂದ ಸ್ಪಂದನನನ್ನು ಉಳಿಸಿಕೊಳ್ಳಲು ಸೂರಜ್ ಹಾಗೂ ಮಾಳು ಅವರನ್ನ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಮಾಡಿದ್ರ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಮತ್ತು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.